ನೋಡಿ, ಪಾತ್ರಧಾರಿಗೆ ಸೂತ್ರಧಾರನೇ ಆಧಾರ. ಪಾರ್ವತಿ ನನ್ನ ಸೂತ್ರ ಹಿಡಿದು ನನ್ನ ತಲೆ ಮೇಲೆ ಕೂತು ನನ್ನನ್ನೇ ಆಡಿಸ್ಬೇಕು ಅಂದ್ಕೊಂಡಿದ್ದಾಳೆ. ನಾವು ಅದಕ್ಕೆ ಅವಕಾಶ ಕೊಡಬಾರ್ದು. ಯಾರು ಬಯಲಿಗೆ ಬರಬಾರ್ದು. ಆ ರೀತಿ ಎಚ್ಚರಿಕೆಯಿಂದ ನೋಡ್ಕೊಳ್ಳಿ. ನಾನು ಮರೆಯಲೇ ನಿಂತು ಎಲ್ಲ ಗಮನಿಸ್ತಿರ್ತೀನಿ. ರಾತ್ರಿನೇ ಮನೆಗೆ ಹೋಗಿ ಬೆಳಗ್ಗೆ ಏನೇ ಅರ್ಜೆಂಟ್ ಆದರೂ ಬಯಲು ತಾವು ಬರಬಾರ್ದು ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟಿದ್ದೀವಿ. ಅಪ್ಪಯ್ಯ, ನಾವೆಲ್ಲ ಹೇಳಿದ ಮೇಕೆ ಯಾವನು ಬರೋಕ್ಕಿಲ್ಲ. ಸುಮ್ಮನೆ ಬಂದು ನಾವೇ ಕಾದಂಗಾಯ್ತು. ಫಲ ಹಾಕಿ ಪಾಪ ಕಳ್ಕೊ, ಕುಲ ನೋಡಿ ಹೆಣ್ಣು ಕೊಡು ಅಂತಾರೆ. ನಾವೀಗ ನಂಬಿಕೆಯನ್ನು ಫಲ ಗಳಿಸ್ಬೇಕು ಅಂದರೆ ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು. ನಿಂತಲ್ಲಿ ಎಲ್ಲೂ ಅಲಗಾಡ್ದಂಗೆ ಎಲ್ಲ ಕಡೆ ಗಮನ ವಹಿಸ್ತಿರ್ಬೇಕು. ಹೋಗಿ ಇಡೀ ಬೈಲ್ ಸುತ್ತಾಡ್ಕೊಂಡು ಬನ್ನಿ. ಯಾರು ಬರ್ದಂಗೆ ನೋಡ್ಕೊಳ್ಳಿ. ಒಂದು ನಾಯಿ ಬಂದು ಕೂಡ ಅದು ಮೇಲೆ ಹೊಡೆದು ಕಳಿಸಿ. ನೀವೇನು ಯೋಚನೆ ಮಾಡಬೇಡಿ. ನಾಯಿ ಒಂದೇ ಅಲ್ಲ, ಯಾವ ನನ್ನ ಮಗ ಈ ಕಡೆ ಕಾಲು ಹಾಕೋದ್ರು ಓಂಡಿ ಮ್ಯಾಗ ಬಂದು ಹೊಡೆದು ಕಳಿಸ್ತೀವಿ. ಅಪ್ಪಯ್ಯ, ತಲೆ ತೆಗಿಯೋ ಕೆಲಸ ಆಗಿದ್ರೆ ಅಥವಾ ತಲೆ ಹೋಗೋ ಕೆಲಸ ಆಗಿದ್ರೆ ಉಗುರನ್ನ ಕಟ್ ಮಾಡಿದಷ್ಟು ಸುಲಭವಾಗಿ ಮುಗಿಸ್ಬಿಟ್ಟು ಬರ್ತಾ ಇದೆ. ಇದು ಯಾವುದಪ್ಪಯ್ಯ? ಇದು ಬೇರೆ ಬುಡಕಾಯ ಕೆಲಸ. ಈ ಟೈಮಲ್ಲಿ ಏನಾದರೂ ಆ ಪಾರು ನನ್ನ ಕೈಲಿ ಸಿಕ್ಕಿದ್ರೆ ಅದೇನು ಮಾಡ್ಬಿಡ್ತಾ ಇದ್ನೋ ಗೊತ್ತಿಲ್ಲ. ನೆರಮನೆ ಬದುಕಿಗೆ ಬಿಲ್ದಲ್ಲಿರೋ ಹೆಡ್ನ ಒದ್ದಾಡ್ದಂಗೆ ಆಗಬಾರ್ದು. ಇನ್ನೇನು ಅಧಿಕಾರಿ ಬರೋ ಹೊತ್ತು. ಎಲ್ಲ ಸುತ್ತಾಗ್ತಾ ಇರಿ, ಗಮನ ವಹಿಸಿ. ನಾವು ಹೋಗ್ತೀವಿ. ಶಾಲ್ನ ಭದ್ರವಾಗಿ ಸುತ್ಕೊಳ್ಳಿ. ತೊಂಡಿ ಗಿಂಡಿ ಆಗ್ಬಿಟ್ಟು ನಾವು ಬರ್ತೀವಿ. ನಾಟಿ ಕೋಳಿ ಯಾರೂ ಇಲ್ಲ. ನಾನು ಆಟಾಡಿ ಸಾಣೆ ದಿನ ಆಗೋಯ್ತು. ಮ್ಯಾಚ್ ಶುರುವಾಯ್ತದಿಲ್ಲ, ಒಂದ್ಕಿತ ನೋಡ್ಬಿಡಮ್ಮ. ಚಂದ್ರಿ ಅಣ್ಣ, ನಿನ್ ಬಾಯಿಗಿಷ್ಟು ಬೆಡ್ ತುರ್ಕ ಮಾತಾಡ್ಸೋಣ ಅಂತ ಬಂದ್ರೆ ಅಣ್ಣ ಅಂತೀಯ. ನೋಡ್ ಚಂದ್ರಿ, ನಿಂಗೆ ಅಣ್ಣ ಅನ್ಸ್ಕೊಳ್ಳೋರು ತುಂಬಾ ಇರ್ಬೋದು. ಆ ತುಂಬಾ ಜನರಲ್ಲಿ ನಾನಿರಕ್ಕಿಲ್ಲ ಚಂದ್ರಿ. ಇವತ್ತು ಈ ಥರ ಎಲ್ಲ ಮಾತಾಡ್ತೀವ್ರಿ? ಈ ಅಮಾಸೆ ಹುಣ್ಣಿಮೆಗೆಲ್ಲ ಹಂಗೆ ರೆಕ್ಕೆ ಬಿಚ್ಕೋತೀನಿ. ನಂಗೂ ಕೆಲಸ ಇದೆ, ನಾ ಬರ್ತೀನಿ. ನಿಂತ್ಕೋ ಚಂದ್ರಿ. ದೊಡ್ಡವ್ರು ಮಾತಾಡ್ಬೇಕಾದ್ರೆ ಹಂಗೆಲ್ಲ ಹೋಗ್ಬಾರ್ದು. ಏನಾರ ಕೆಲಸ ಇದ್ರೆ ಹೇಳಿ ಬುದ್ಧಿ ಮಾಡ್ಕೊಡ್ತೀನಿ. ಹಾ, ನೀನೇ ಮಾಡ್ಬೇಕಾಗಿರೋ ಕೆಲಸ ಒಂದೈತೆ, ಅದ್ರ ಬಗ್ಗೆ ಮಾತಾಡೋಣ ಅಂತ ಬಂದೆ. ಅದು ನನ್ನ ಕ್ವಾಣೆಯಾಗಿ ಕೂಗಾಡ್ಬೇಡ, ಕೋಆಪರೇಟಿವ್ ಮಾಡಿ ಚಿನ್ನ. ಎಷ್ಟು ದಿನ ಅಂತ ಈ ಕಂಡೋರು ಊಟ ಮಾಡಿಬಿಟ್ಟಿರೋ ತಟ್ಟೆನ ತೊಳ್ಕೊಂಡಿರ್ತೀಯ ಹೇಳು. ನೀನು ನನ್ನ ಜೊತೆಗಿದ್ರೆ ನಮ್ಮ ಕ್ವಾರಿನಾಗೆ ಆಫೀಸ್ ಕೆಲಸ ಕೊಡ್ತಿಸ್ತೀನಿ. ನಿಂಗೆ ಓದೋಕ್ಕೆ ಬರೆಯೋಕ್ಕೆ ಬರಲಿಲ್ಲ ಅಂದ್ರೂ ಟೀ ಕಾಫಿ ಮಾಡಿಕೊಂಡು AC ರೂಮ್ನಾಗೆ ಬೆಚ್ಚಗಿರುವಂತೆ. ಅಣ್ಣ, ಉಪವಾಸ ಇದ್ದು ಉಸಿರು ಕಟ್ಕೊಂಡು ಸಾಯ್ತೀನಿ ಹೊರ್ತು ಅಪಚಾರ ಮಾಡ್ಕೊಂಡು ಅನಾಚಾರದಿಂದ ಬದುಕಾಕಿಲ್ಲ. ನಿಮ್ ದಮ್ಮಯ್ಯ ಬೇರೆ ಯಾರನ್ನಾರ ನೋಡ್ಕೊಳ್ಳಿ. ನಿಂತ್ಕೊಳೆ. ಏನೋ ಕೆಲಸ ಮಾಡಿ ಚಂದ್ರಿ, ಚಂದವಾಗಿ ಮಾತಾಡಿಸಿ ಮುದ್ದು ಮಾಡಿ ಕರ್ಕೊಂಡು ಹೋಗಮ್ಮ ಅಂದ್ರೆ ಒತ್ತಿ ಬರೀತಾರೆ ಥರ ನಾಟಕ ಆಡ್ತೀಯ. ಅದು ಸೋಮೇಗೌಡ. ಪಾರು ಪಾರು ಏ ಪಾರು ಒತ್ತಿ ಬಾ ಬೇಗ. ಏನಾಯ್ತು ಮಾವ? ಯಾಕೆ ಅಂತ ಯಾರಾದ್ರೂ ಏನಾದ್ರು ಅಂದ್ರೇನ? ನನ್ನ ಮಗನಿಗೆ ಯಾರಾದ್ರೂ ಏನಾದ್ರು ಅಂದಿರ್ತಾರೆ. ಶಾರು, ಆ ಮಾಚಿ ತಗೊಂಡ್ ಬಾ. ನನ್ನ ಮಗನ ನಾನು ಬಾಮಣ ಕೊಯ್ದಾಗ ಬಿಟ್ಬಿಡ್ತೀನಿ. ಏ ಶಂಕರಪ್ಪ, ಓ ಯಾಕಯ್ಯ ನಾನು ಹೊಟ್ಟೆ ಉರಿಸ್ತೀಯ? ಹೊಸಿ ಶಾಂತವಾಗಿರಿ. ಏನ್ ಹಳೆ ಜಮಾನ್ದಾಗ ದೊಡ್ಡ ರೌಡಿ ನೀನು. ಅಯ್ಯೋ, ನಾವಲ್ಲಪ್ಪ, ನೀ.
ಅಯ್ಯೋ ಏನಿಬ್ರು ಆಗ್ಲಿಂದ ಜಗಳ ಆಡ್ತಿದ್ದೀರಲ್ಲ ಏನ್ ಮವ ಏನಕ್ಕೆ ಹೋಗಿದ್ ನೀನು? ಅದು ನೋಡು ನಾನು ಇದ್ರ ಇಂಥ ಮಾತಲ್ಲಿ ಮರ್ತೇ ಹೋಯ್ತು. ನಾನು ಈ ಗಾಬ್ರಿಲೋ ಅಥವಾ ಬೇಜಾರಲ್ಲಿ ಕೂಗಿದ್ದಲ್ಲ, ನಾನು ಖುಷಿಯಾಗಿ ಕೂಗಿದ್ದು. ಏನ್ ಮಗ ಅಂತ ಖುಷಿಸ್ಯಾ? ತಾಡತ್ತವ ಆ ಮಾಸಿಕೊಪ್ಲಿಂದ ಯಾರೊಬ್ರು ಬಂದಿದ್ರು. ಅವರು ಒಂದು ವಿಷಯ ಹೇಳಿದ್ರು. ಮಾಸಿಕೊಪ್ಲಾಗೆ ಇವಾಗ ಒಂದು ಹೊಸದಾಗ ಒಂದು ಅಲೆ ಎದ್ದೈತಂತೆ. ಎಲ್ಲ ಮಾತು ನಮ್ಮ ಮನುಗೌಡ್ರ ಬಗ್ಗೆ ಅಂತೆ. ನಮ್ಮ ಮನುಗೌಡ್ರು ದೊರೆಯಾಗಿ ಈ ಪಟ್ಟಾಭಿಷೇಕ ಎಲ್ಲ ಆದ್ಮೇಕೆ ಊರವ್ರಿಗೆ, ಬಡವ್ರಿಗೆ, ಯಾರೆಲ್ಲ ಕಷ್ಟದಲ್ಲರವ್ರೆ ಅವರೆಲ್ಲರಿಗೂ ಏಟೊಂದು ಸಹಾಯ ಮಾಡ್ತವ್ರಂತೆ. ಅದು ಅಲ್ಲದೆ ನಮ್ಮ ರಾಣಿ ಬಂದ್ಮ್ಯಾಕೆ ಈ ಭಾಗ್ಯ ಎಲ್ಲ ಬಂದಿದ್ದು ಅಂತಂದ್ರೆ ಮಾತಾಡ್ಕೊತವ್ರಂತೆ. ನಮ್ಗಂತೂ ಇದನ್ನ ಕೇಳ್ಬಿಟ್ಟು ಖುಷಿ ಆಗ್ಬಿಡ್ತಪ್ಪ, ಖುಷಿ ಆಗ್ಬಿಡ್ತು ಪಾರು. ಅವ್ವ ತಾಯಿ ಮಕ್ಕಳವ ಎಂತ ಸುದ್ದಿ ಕೊಟ್ಟೆವ. ಆ ಮಗಿನ ಪೆದ್ದ ಅನ್ಕೊಂಡು ನನ್ನ ಮಗಳು ಅವನ ಜೊತೆ ಮದ್ವೆ ಆಗದ್ ಬೇಡ ಅಂತ ನಾನು ನಿಲ್ಸಕೊಂಡಿದ್ದೆ. ಆದ್ರೆ ಈಗ ನನ್ನ ಮಗಳು ಆ ಮಗಿನ ರಾಜನಾಗ್ ಮಾಡವಳೆ. ಇದಕ್ಕಿನ ಹೆಮ್ಮೆ ಇನ್ನೇನೈತವ. ನನ್ನ ಮಗಳು ಸಾಧಿಸ್ಬಿಟ್ಲು. ಎಲ್ಲ ನಿನ್ ಕೃಪೆ ತಾಯಿ. ಆವಾ ನೀನ್ ಇಷ್ಟಕ್ಕೆ ಖುಷಿ ಪಟ್ರೆ ಹೆಂಗೆ? ಇನ್ನು ನಮ್ ರಾಣಿ ಮಾಡ್ಬೇಕಾಗಿರೋ ಕೆಲಸ ತುಂಬಾ ಬಾಕಿ ಇದೆ. ನೋಡ್ತಿರು, ಒಂದೊಂದಾಗೆ ಆಗುತ್ತೆ. ಪಾರವ್ವ, ನಿನ್ ಬಾಯಾರಿಕೆಯಿಂದ ಅಗ್ಗಿ ಹಾಕ್ಲವ್ವ. ಸ್ವಾಮಿ ಶಿವಣ್ಣವ್ರೆ, ಹೋಗಿ ಪ್ರಚಾರಕ್ಕೆ ರೆಡಿಯಾಗಿ. ಆಯ್ತು ಸರಿ. ಇಷ್ಟೊತ್ತಿಗಾಗ್ಲೇ ವೀರಭದ್ರಯ್ಯನವ್ರ ಕಾಲ್ ಶೇಕ್ ಆಗಿರ್ಬೇಕಲ್ಲ.